ಡೈಲಿಲಾಗು ಭಾರಿ ಕಷ್ಟ ಐತೆ. ಕಷ್ಟ ಇದೆಯಾ ದಿನ ಹಾಕೋದು? ಮತ್ತು ಎಲ್ಲ ಹೇಳ್ತಾರೆ ಯೂಟ್ಯೂಬಿಂದನೇ ಎಲ್ಲ ತಗೊಂಡ, ಯೂಟ್ಯೂಬಿಂದನೇ ಮಾಡ್ದ ಅಂತ. ಯಾರು? ಖಂಡಿತ ತಾನೆ ಅದು ಹಾಂ, ಯೂಟ್ಯೂಬಿಂದ ನಿಜನೇ ಇಲ್ವ ಹೇಳೋ? ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ಯಾ ಇಷ್ಟು ವರ್ಷದಲ್ಲಿ ಯೂಟ್ಯೂಬಲ್ಲಿ? ನನ್ನ ಚಾನಲಲ್ಲಿ ಸತ್ಯ ಹೇಳು, ಹಿಂಗೆ ಬೇರೆಯವ್ರ ಹತ್ರ ಸುಳ್ಳು ಹೇಳಿರ್ಬೋದು. ನನ್ನ ಚಾನಲಲ್ಲಿ ಯಾವಾಗ ಗೊತ್ತಾ ಮಾನಿಟೈಸ್ ಆಗಿದ್ದು? ಮಾನಿಟೈಸ್ ಆದಮೇಲೆ 11 ತಿಂಗಳಾದ್ಮೇಲೆ ನಂಗೆ ಫಸ್ಟ್ ಪೇಮೆಂಟ್ ಬಂದಿದ್ದು. ಸರಿ ಕಣ, ಆಯಿತು, ಎಲ್ಲ ಸೀಕ್ರೆಟಾಗಿ ವ್ಯವಹಾರ ಇರಲಿ. ನಾನು ಸೇವಿಂಗ್ ಅಂತ ಏನೂ ಮಾಡಿಲ್ಲ. ಹೌದಾ? ಅಲ್ಲಿ ಬಂದಿದ್ದು ಅಲ್ಲೇ ಖರ್ಚಾಗೈತೆ. ನೀನು ನಿಜ ಸೇವಿಂಗ್ ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ನಮಗೆ. ಸೇವಿಂಗ್ ಅಲ್ಲ, ಸೇವಿಂಗ್ ಸೇವಿಂಗ್ ಶೇವಿಂಗ್ ಅಲ್ಲ, ನಾವು ಕನ್ನಡದವ್ರು, ನಾವು ಸೇವಿಂಗ್ ಉಳಿತಾಯ ಅಂತ ಏನು ಮಾಡಿಲ್ಲ. ಇದನ್ನ ಹೇಳಬೇಕಿತ್ತು. ಎಷ್ಟು ದುಡ್ದಿದ್ಯಾ? ಆಯ್ತು ಹೇಳು, ಇಲ್ಲಿವರೆಗೂ ಎಷ್ಟು ದುಡ್ದಿದ್ಯಾ? ಬ್ರೋ ಅದು ಹೆಂಗೆ ಉಳಿತಾಯನೇ ಆಗಿಲ್ವಲ್ಲ, ಅಲ್ಲಿ ಬಂದಿದ್ದು ಅಲ್ಲೇ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಿರೋದು ನಾನು. ಗಂಟೆ ದುಡ್ಡೇ ಇಟ್ಕೊಂಡಿಲ್ವ ನೀನು? ಇವಾಗ ದುಡ್ಡು ಇಟ್ಕೊಂಡಿದ್ರಲ್ಲ, ಒಂದು ಸ್ವಲ್ಪ ಹಾಕ್ಬಿಟ್ಟು ಕಾರ್ ತಗೊಂಡಿದ್ದು, ಅಂದ್ರೆ ಡೌನ್ ಪೇಮೆಂಟು. ಎಷ್ಟಾಗ್ತೆ? ಅದೆಲ್ಲ ಫುಲ್ ಎಲ್ಲ ಹೇಳ್ಬಿಟ್ಲ ನಿಮ್ಗೆ? ನಿಮ್ಗೆ ಎಲ್ಲ ಹೇಳ್ಬಿಟ್ರ ನೀವು? ನಾನು ಎಲ್ಲ ಒಟ್ನಲ್ಲಿ ಡೌನ್ ಪೇಮೆಂಟ್ ಕೊಟ್ಟಿದ್ದೀನಿ, ಮಿಕ್ಕಿರೋದು EMI. ಅರ್ಧನೂ ಹಾಕಿಲ್ಲ ಡೌನ್ ಪೇಮೆಂಟು. ಹಾಂ, ಒಂದು 20 ಲಕ್ಷ ಮಾಡಿದ್ಯಾ? ಅದನ್ನೇ ದುಡ್ದಿಲ್ವಾ? ಆಯ್ತು, ಸೇವಿಂಗ್ಸ್ ಮಾಡಿಲ್ಲ, ದುಡ್ದಿರೋದು ಹೇಳು. ಇವಾಗ ತಿಂಗ್ಳಿಗೆ ಒಂದು 50,000 60,000 ಬರುತ್ತೆ ಅಂತ ಅನ್ಕೊಳ್ಳಿ. ಇವಾಗ ವಿಡಿಯೋ ಮಾಡಕ್ ಖರ್ಚಿಗೆ ಎಲ್ಲ ಒಟ್ಟಗಲ್ತ ಅಲ್ಲೇ. ಇನ್ನೇನು ಉಳಿತದೆ? ಏನು ಮಾಡೇ ಇಲ್ಲ, ಏನು ಮಾಡೇ ಇಲ್ಲ. ಇವಾಗ ಕಾರ್ ತಗೊಂಡಿದ್ದೀನಲ್ಲ, ಸೇವ್ ಮಾಡಿರೋದು ಅವತ್ತಿನ ಆಸ್ತಿ. ಸರಿ, ಈಗ ಫ್ಯೂಚರ್ ಒಂದು 10 ವರ್ಷಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ಯಾ? ನಾನು ಹೇಳ್ತಿಲ್ಲ ಬ್ರೋ, ಯೂಟ್ಯೂಬಲ್ಲಿ ಬಂದಿದ್ದು ಅಲ್ಲೇ ಖರ್ಚಾಗೇ ಆಯ್ತದೆ. ಅಲ್ಲ ಕಣ, ಯೂಟ್ಯೂಬ್ದಲ್ಲ ಬಿಡು, ಬಿಸ್ನೆಸ್ ಮಾಡ್ಬೇಕು ಏನಾದ್ರು. ಏನು ಬಿಸ್ನೆಸ್ ಮಾಡ್ಬೇಕು ಅಂತ ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಂತೂ ನಿಜ ಜೀವನ ಮಾಡೋಕ್ಕಾಗಲ್ಲ. ಯಾವಾಗ ಇದೇ ವರ್ಷಾನ್ಗಟ್ಲೆ ಯೂಟ್ಯೂಬ್ ಮಾಡ್ಕೊಂಡಿದ್ರೆ ಹಿಂಗೆ ಬರ್ತದೆ, ಖರ್ಚಾಯ್ತದೆ. ಯಾಕೆ ಕೇಳಿದೆ ಗೊತ್ತಾ? ಇಷ್ಟನ್ನು ಯಾಕೆ ಕೇಳಿದೆ ಗೊತ್ತಾ? ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ನಾನು ಸತೀಶ್ ಅಣ್ಣನ ಚಾನಲಲ್ಲಿ ಹೇಳ್ತಾ ಇದ್ದೆ, ಹಿಂಗೆ ಯೂಟ್ಯೂಬ್ ಮಾಡ್ಕೊಂಡೆ ಜೀವನ ಮಾಡೋದು ಕಷ್ಟ ಆಯ್ತದೆ. ನಾನು ಏನಂದಿದ್ದೆ ಅದರಲ್ಲಿ, ಕೆಲಸ ಏನಾದ್ರು ಮಾಡ್ತಾ ಇದ್ರೆ ನೀವು ಹೊಸ್ದಾಗಿ ಯೂಟ್ಯೂಬ್ ಮಾಡೋರು ಸಡನ್ನಾಗಿ ಬರಬೇಡಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಇದ್ರಲ್ಲಿ ರೆವೆನ್ಯೂ ಸಿಗುತ್ತೆ, ಇದ್ರಲ್ಲಿ ಬದುಕ್ಬೋದು ಅಂತಂದಾಗ ಮಾತ್ರ ಬನ್ನಿ ಅಂತ ಹೇಳಿದ್ದೆ. ಅದಕ್ಕೇನು ಕಮೆಂಟ್ ಹಾಕಿರೋದು ಗೊತ್ತಾ? ಇವರೆಲ್ಲ ಸುಳ್ಳು ಹೇಳ್ತಾರೆ, ಹೊಸಬ್ರು ಯಾರು ಬರಬಾರ್ದು ಅನ್ನೋದಕ್ಕೋಸ್ಕರ ಇವ್ರು ಹೇಳ್ತಾರೆ ಅಂತ. ಅಲ್ಲ ಕಣೋ, ಯೂಟ್ಯೂಬ್ ಎಷ್ಟು ದೊಡ್ಡ ಸಮುದ್ರ. ನಾವು ಯಾರನ್ನಾರ ತಡಿಯೋಕ್ಕಾಯ್ತದ? ಈಗ ನಿನ್ನನ್ನು ನಾನು ತಡಿಯೋಕ್ಕಾಯ್ತದ? ಓಲಿ, ನಿನ್ನನ್ನು ಯಾರನ್ನಾದ್ರೂ ಬೆಳೆಯವ್ರನ್ನ ಯಾರು ಇದ್ರೆ, ಕಂಟೆಂಟ್ ಇದ್ರೆ ಯಾರೇ ಆದ್ರೂ ರೀಚ್ ಆಗೇ ಆಯ್ತಾರೆ, ಮೇಲ್ ಬಂದೇ ಬರ್ತಾರೆ ಅಲ್ವಾ? ಎರಡನೇದು, ಈಗ ಓಕೆ, ಈಗ ನಾನು ಈಗ ನಿಜವಾಗ್ಲೂ ಕಲಿಬೇಕು, ನಿಜವಾಗ್ಲೂ ನಂದು ಯೂಟ್ಯೂಬರ್ ಆಗಲೇಬೇಕು ಅನ್ನೋನು ಯಾವನ್ ಏನು ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಅವ್ನು ಮುಂದೆ ಬಂದೇ ಬರ್ತಾನೆ. ಖಂಡಿತ. ಅವ್ನು ಯಾರು ಈಗ ನಿನ್ನನ್ನು ತಡಿಯೋಕ್ಕಾಯ್ತಿತ್ತ? ನೀನು ಇವ್ನು ಫಸ್ಟ್ ಬಂದಾಗ ಒಂದು ಸೆಲ್ಫಿ ತಗೊಂಡಿದ್ದ, ಇದೆಯಾ ಫೋಟೋ? ಇದೆಯಾ? ಡೆಲಿಟ್ ಮಾಡ್ಬಿಟ್ಟ ದೊಡ್ಡವನಾದ್ಮೇಲೆ? ಇದೆಯಾ? ಆ ಫೋಟೋ ಕಳಿಸು. ನೀನು ಯಾವಾಗ 2023 ನಾನು ಭೇಟಿಯಾಗಿದ್ದು, 23 ಒಂದ್ಸಲ ಮೀಟ್ ಆಗಿ ಏನೂ ಹೇಳಿಲ್ಲ, ಬ್ರೋ ನಿಮ್ಮ ಅಭಿಮಾನಿ ಬ್ರೋ ಅಂದ್ಬಿಟ್ಟು ಒಂದು ಫೋಟೋ ತಗ್ಸ್ಕೊಂಡು ಹೋದ. ಯಾವನೋ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ. ಆಮೇಲೆ 1 ವರ್ಷ ಆದಮೇಲೆ ಬಂದ, ಬ್ರೋ ನಾನೇ ಬ್ರೋ ಅದು ಅಂತಂದ್ಬಿಟ್ಟು ಫೋಟೋ ತೋರಿಸ್ತಾ. ಹಂಗೆ ಕಿಚ್ಚಿರಬೇಕು, ಕಿಚ್ಚಿದ್ದವ್ರನ್ನ ಯಾರೂ ತಡ್ಕೊಳಕ್ಕಾಗಲ್ಲ ನಾವು. ಕರೆಕ್ಟ್ ಅಲ್ವೇನೋ? ನೀನೇನಂತೀಯ ಇದ್ರ ಬಗ್ಗೆ? ಪ್ರೋ ಅಂದರೆ ನೋಡಿ, ನಾನು ನನ್ನ ಚಾನಲಲ್ಲಿ ಫಸ್ಟ್ ಕೊಲಾಬ್ ನಾನು ಮಾಡಿದ್ದು 100K ಆದಮೇಲೆ, ಅದು TK ಅವ್ರ ಜೊತೆ ಅನಿಸುತ್ತೆ. 100K ಆದಮೇಲೆ ಅವ್ರ ಜೊತೆ 24 hours ಇನ್ ಬೈಕ್ ಅಂತ ಅಂದ್ಬಿಟ್ಟು ಬುಲೆಟಲ್ಲಿ ಮಾಡಿದಾಗ ಮಾಡಿದ್ದೆ. ಅಲ್ಲಿವರೆಗೂ ನಾನು ಯಾರು ಯೂಟ್ಯೂಬರ್ ಸಿಕ್ತವ್ರ ಹತ್ರ ಎಲ್ಲರ ಹತ್ರ ಫೋಟೋ ತೆಗ್ಸ್ಕೊತಿದ್ದೆ ನಾನು. ಬಟ್ ಯಾರ ಹತ್ರನೂ ಏನೂ ಹೇಳಿಲ್ಲ ನಾನು. ಬರೀ ನಿಮ್ಮ ಹತ್ರನೇ ಅಂತಲ್ಲ, ಯೂಟ್ಯೂಬರ್ ಯಾರೇ ಸಿಕ್ಕಿದ್ರು ಫೋಟೋ ತೆಗ್ಸ್ಕೊತಿದ್ದೆ. ಎಂತಕ್ಕೆ ಒಂದಿರಲಿ, ಯೂಟ್ಯೂಬರ್ ಆಗ್ಬೋದು ಮುಂದೆ ಆದಮೇಲೆ ಏನೋ ಒಂದು ಒಟ್ಟಿನಲ್ಲಿ ತಗ್ಸೋಣ ಅಂದ್ಬಿಟ್ಟು ತೆಗ್ಸ್ಕೊತಿದ್ದೆ. ಬಟ್ ಏನಂತ ಅಂದರೆ, ಯಾರ ಸಪೋರ್ಟಿಂದನೇ ಬರ್ಬೇಕು ಯೂಟ್ಯೂಬ್ಗೆ ಅಂತ ಏನಿಲ್ಲ. ಟ್ಯಾಲೆಂಟ್ ಇರಬೇಕು, ಕಂಟೆಂಟ್ ಇರಬೇಕು, ಮತ್ತು ನಿಮಗೆ ಸಾಧಿಸೋ ಛಲ ಇರಬೇಕು. ಬ್ರೋ, ನಂದು 11 ತಿಂಗಳವರೆಗೂ ಯಾವ ವಿಡಿಯೋನೂ ರೀಚೇ ಆಗಲಿಲ್ಲ. ಪ್ರತಿ ವಾರ ಒಂದು ವಿಡಿಯೋ ಆಗ್ತಿದ್ದೆ. ಇವಾಗ ಹಳೆ ವಿಡಿಯೋಗಳಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಇರ್ಬೋದು. ಒಂದು ಕಾಲದಲ್ಲಿ ಅವಕ್ಕೆಲ್ಲ ಆಗ್ತಾ 300-400 ವ್ಯೂಸ್ ಇದ್ದಿದ್ದು. ಬಟ್ ಆದರೆ ನಾನು ಪ್ರತಿ ವಾರ ವಿಡಿಯೋ ಆಗ್ತಿದ್ದೆ, ಚಾಲೆಂಜ್ ವಿಡಿಯೋನ. ಅದು ಟೈಮ್ ತಗೊಂಡು ರೀಚ್ ಆಗಿದ್ದು. ಆಮೇಲೆ ಇನ್ನೊಂದು, ಯೂಟ್ಯೂಬ್ ಮಾಡಕ್ಕೆ ಒಬ್ಬ ಯೂಟ್ಯೂಬರೇ ಬೇಕು ಅಂತೇನಿಲ್ಲ ಕೇಳಕ್ಕೆ. ಯೂಟ್ಯೂಬ್ ಮಾಡಕ್ಕೆ ಯೂಟ್ಯೂಬೇ ಗುರು. ನಾನು ಕಲ್ತಿದ್ದೆ ಯೂಟ್ಯೂಬಲ್ಲಿ ಅಲ್ವಾ? ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹೌ ಟು ಅಪ್ಲೋಡ್ ಎ ವಿಡಿಯೋ, ಹೌ ಟು ಓಪನ್ ಎ ಯೂಟ್ಯೂಬ್ ಚಾನಲ್, ಎಲ್ಲ ಹೌ ಟು ಅನ್ನೋ ಒಂದೇ ಒಂದು ವರ್ಡಲ್ಲಿ ಇಡೀ ಯೂಟ್ಯೂಬೇ ಇದೆ. ಬ್ರೋ, ನಾನು ಯೂಟ್ಯೂಬ್ ಎಡಿಟ್ ಮಾಡೋದು, ಥಂಬ್ನೇಲ್ ಹಾಕೋದು, ಪ್ರತಿಯೊಂದನ್ನು ಯೂಟ್ಯೂಬಲ್ಲೇ ಕಲ್ತಿರೋದು. ಯಾರ ಹತ್ರನೂ ಕೇಳೋ ಇಲ್ಲ ನಾನು. ಮತ್ತೆ ಇನ್ನೊಂದೇನು ಗೊತ್ತಾ, ತುಂಬ ಜನಕ್ಕೆ ಮಾನಿಟೈಸ್ ಹೆಂಗಾಗುತ್ತೆ, ಅದನ್ನು ಅಪ್ಲೈ ಮಾಡೋದು ಹೆಂಗೆ, ಮತ್ತು
ಅಡ್ರೆಸ್ ಆಡ್ ಮಾಡೋದು ಹೆಂಗೆ, ಗೂಗಲ್ ಆಡ್ಸನ್ ಕ್ರಿಯೇಟ್ ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ ಎಲ್ಲಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಮಾಡಿರೋದು. ಇನ್ನೂ ಒಂದು ಹೇಳ, ಈಗ ನೋಡಿ ನಮ್ಗೇನಾರು ಆ ಥರ ಹೊಟ್ಟೆ ಉರಿ ಇದ್ದಿದ್ರೆ, ಯಾರು ಬರಬಾರ್ದು ಹಂಗಿದ್ದಿದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಮೋನೋಪೊಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದು ದೊಡ್ಡ ಇಂಡಸ್ಟ್ರಿ. ಈಗ ಹಂಗೆಲ್ಲ ನಾವು ಮಾಡಬೇಕು ಅನ್ನಂಗಿದ್ರೆ ಹೋಗ್ಲಿ, ನಾವು ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ದುಡ್ಡು ಬಂದಿಲ್ಲ ಅಂತಲ್ಲ, ಉಳಿಸಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ದುಡ್ಡು ಬಂದಿಲ್ಲ ಅಂತ ನಾನು ಹೇಳಿಲ್ಲ, ಇನ್ನೂ ಒಂದು ಬರುತ್ತೆ, ಉಳಿಸಕ್ಕಾಗಲ್ಲ. ಈಗ ದುಡ್ಡು ನಾವು ದುಡ್ಡೇ ಇಲ್ಲ ಅಂತ ಹೇಳೋದಾದ್ರೆ, ದುಡ್ಡೇ ನಾವು ಕೇಳು ನಾನು ಹೇಳ್ಬೇಕು. ಇವಾಗ ದುಡ್ಡು ಅಂತಂತಾರಲ್ವಾ, ಇವಾಗ ನಾನು MBA ಮಾಡಿ ಯಾವ್ದೋ ಒಂದು, ಇವಾಗ ನನ್ 3 ಆಫರ್ ಲೆಟರ್ ಇತ್ತು, ನನ್ ಕೆಲ್ಸಕ್ಕೆ ಹೋಗಿದ್ರು ಇಷ್ಟೇ ದುಡಿತಾ ಇದ್ದೆ, ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ. ಈಗ ನೋಡಿ, ಬೇಕು ಅಂದ್ರೆ ಡ್ಯೂಟಿ ಮಾಡ್ಬೋದು, ಬೇಡ ಅಂದ್ರೆ ಮಲ್ಕೋಬಹುದು. ನೋಡಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಇದು ನನ್ನ ಕೆಲಸನೇ, ಬೇಕಾದ್ರೆ ಮಾಡ್ತೀನಿ. ಈಗ ವಿಕಾಸ್ ಬಂದ, ಸ್ಟಾಪ್ ಮಾಡಿದೆ. ಯೂಟ್ಯೂಬ್ ಅಂದ್ರೆ ಕೆಲ್ಸನೇ ಇಲ್ಲ. ಕೆಲವೊಂದಷ್ಟು ಜನ ಯೂಟ್ಯೂಬ್ ಅಂದ್ರೆ ಏನ್ ಕಷ್ಟನೇ ಪಡಂಗಿಲ್ಲ ಅಂತ ಬಿಟ್ಟವ್ರೆ. ಯೂಟ್ಯೂಬರ್ಸ್ ಕಷ್ಟ ಏನ್ ಗೊತ್ತಾ, ಎಡಿಟಿಂಗ್ ಅನ್ನೋದು ಇರುತ್ತೆ. ಇದರಂತ ಕಷ್ಟ ಇನ್ನೊಂದಿಲ್ಲ. ಇವಾಗ ನಾವು ರೆಕಾರ್ಡ್ ಮಾಡ್ತಿದೀವಿ, ರೆಕಾರ್ಡ್ ಮಾಡೋದು ಆರಾಮಾಗಿ ಮಾಡ್ಬಿಡ್ಬೋದು. ಈಗ ಹೆಂಗ್ IT ಕೆಲಸದಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಗಂಟೆಗಟ್ಟಲೆ ಕಣ್ಣೆಲ್ಲ ಹೋಯ್ತು ಅಂತಾರಲ್ಲ, ಹಂಗೇ ನೋವಾಗುತ್ತಿದ್ವು. ನೆನ್ನೆ ರಾತ್ರಿ ಮೇನ್ ಚಾನಲ್ದು 1.5 ಅವರ್ ಫುಟೇಜ್ ನ 13 ನಿಮಿಷಕ್ಕೆ ಇಳಿಸಿದೀನಿ. ಎಷ್ಟು ಅವರ್ ಕೆಲಸ ಮಾಡಿರ್ತೀವಿ ನಾವು, ಅದು ಎಡಿಟಿಂಗ್ ಕೆಲಸನೇ ತಾನೆ. ಹೌದು, ಆಬ್ವಿಯಸ್ಲಿ ಅದು ಒಂದು. ಆಮೇಲೆ ಇನ್ನೂ ಒಂದು, ನಾವು ದುಡ್ದಿಲ್ಲ ಅಂತ ಪೋಟ್ರೆ ಮಾಡ್ಕೋಬೇಕು ಅನ್ನೋದಾದ್ರೆ, ನಾವು ತಗೊಂಡಿದ್ ಕಾರು ಆಳು ಮುಳು ಯಾಕೆ ತೋರಿಸ್ತಾ ಇದ್ವಿ? ದುಡಿಬೋದು ಬ್ರೋ, ದುಡಿಬೋದು. ಈಗ ನಾನು ನಾರ್ಮಲ್ ಆಗಿದ್ದಿದ್ರೆ ನಾನು ನಿಜ ಕಾರ್ ತಗೊಳಕ್ ಆಗ್ತಿತ್ತ? 17 ಲಕ್ಷ 18 ಲಕ್ಷ ತಗೊಂಡು ಲಂಡನ್ ಮುಗ್ಸಕ್ ಆಯ್ತಿತ್ತ? ನಾನು ಹೇಳ್ತೀನಿ, ಈಗ MBA ಮಾಡಿ ಕೆಲ್ಸಕ್ಕೆ ಹೋಗಿದ್ರೆ ಇನ್ನೊಂದ್ 2-3 ವರ್ಷ ಆಗ್ತಿತ್ತೇನೋ ಕಾರ್ ತಗೊಳಕ್ಕೆ. ಬಟ್ ಯೂಟ್ಯೂಬರ್ ಆಗಿದ್ರಿಂದ ಬೇಗ ತಗೊಳ್ತಾ ಇದೀನಿ. ಇನ್ನ ಒಂದು, ಈಗ ನಂದೇ ಲೆಕ್ಕ ಹಾಕೋದಾದ್ರೆ, ನಾನು ಹೆಚ್ಚು ಕಡಿಮೆ ದುಡ್ದಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 5-6 ವರ್ಷದಲ್ಲಿ 30-40 ಲಕ್ಷ ದುಡ್ದಿದ್ದೀನಿ. ಖರ್ಚು ಮಾಡಿದ್ದೀನಿ. ಖರ್ಚು ಆಗೇ ಆಗುತ್ತೆ ಬ್ರೋ. ಲಂಡನ್, ಈಗ ನಾನು ನಾರ್ಮಲ್ ಸಿವಿಲ್ ಇಂಜಿನಿಯರ್ ಆಗಿದ್ದಿದ್ರೆ ನಾನು ಲಂಡನ್ಗೆ ಹೋಗಕ್ಕಾಯ್ತಿತ್ತ? 17 ಲಕ್ಷ ಖರ್ಚು ಮಾಡ್ಬಿಟ್ಟು ಹೋಗಕ್ಕಾಯ್ತಿತ್ತ? ಖಂಡಿತ ಆಯ್ತಿರ್ಲಿಲ್ಲ. ದೊಡ್ಡ ಇವನು ಈಗ ಒಂದು ಕಾರ್ ತಗೊಂಡವನೇ, ಅದನ್ನು ಅವ್ನು ತಗೊಳಕಾಯ್ತಾ ಇರ್ಲಿಲ್ಲ. ಅಲ್ಲ, ನಾವು ಅಂದಾಜು ಅನ್ಕೊಳ್ಳಿ 40,000-50,000 ಸಾವಿರನೇ ದುಡ್ದ್ಬಿಟ್ಟು ಆವಾಗ ಈ ದುಡ್ದು ಅನ್ಕೊಳ್ಳಿ, ತಿಂಗಳಿಗೆ ಇಷ್ಟು ದುಡಿತಾ ಇದೀವಿ ಅಂತ ಅನ್ಕೊಳ್ಳಿ, ಖರ್ಚಿಲ್ದೇ ಇರುತ್ತಾ? ಇವಾಗ ನೀವೇ ಕೆಲಸ ಮಾಡೋರು ಒಂದ್ 30,000-40,000 ದುಡಿತೀನಿ ಅಂದ್ರೆ ನಿಮ್ ಕಮಿಟ್ಮೆಂಟು ಅಷ್ಟೇ ಇರುತ್ತೆ. ಆನೆಗೆ ಆನೆ ಬಾರ, ಇರುವೆ ಬಾರ. ಈಗ ನಾವು ದುಡಿತಾ ಇದೀವಿ ಅಂತಂದ್ರೆ ನಮಗೂ ಅಷ್ಟೇ ಕಮಿಟ್ಮೆಂಟ್. ಯೂಟ್ಯೂಬರ್ ಖಂಡಿತವಾಗ್ಲೂ ದುಡ್ಡು ಆಯ್ತು. ಇದನ್ನ ನಾನು ಆಕ್ಚುಲಿ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ.